ನೀವು ನೀನೇ ನೋಡ್ಕೊಂಡು ಸ್ಯಾಟಿಸ್ಫೈ ಆಗಿಲ್ಲ ಬ್ರೋ. ಆಗಿಲ್ಲ. ಎಷ್ಟು ಅಣ್ಣ? 80 ರೂಪಾಯಿ. 80 ರೂಪಾಯಿ 12. ಏನಂತ ಹೇಳಿದ್ರೆ ಇವತ್ತು ಜೈನ್ ಹತ್ರ ಫೋರ್ತ್ ಬ್ಯಾಕ್ ಅಲ್ಲಿ ಜಾಕ್ ಫ್ರೂಟ್ ಮೇಳಕ್ ಬಂದಿದ್ದೀರಿ. ಇಲ್ಲಿ ಏನಂದ್ರೆ ಫಸ್ಟ್ ಬಂದಿದ ತಕ್ಷಣ ತಗೊಂಡಿರೋದೆ ದೋಸೆ ಮತ್ತೆ ಜಾಕ್ ಫ್ರೂಟ್ ಗ್ರೇವಿ ಸಖತ್ತಾಗಿದೆ ನೋಡೋದಕ್ಕೆ ಮಾತ್ರ. स्वच्छ भारत का इरादा कर लिया हमने देश से अपने. ದೋಸೆ ನಾರ್ಮಲ್ ದೋಸೆನೇ ಸೆಟ್ ದೋಸೆ ತರ ಕೊಟ್ಟಿದ್ದಾರೆ. ಗ್ರೇವಿನೂ ಹಂಗೆ ಇದೆ, ಆದರೆ 80 ರೂಪೀಸು 2 ಎರಡಕ್ಕೆ. ಅದೇನೇ ಸ್ವಲ್ಪ ಮಕ್ಕರಾಗಿದ್ದು. ನೋಡೋಣ ಟೇಸ್ಟ್ ಹೆಂಗಿದೆ ನೋಡೋಣ. ಈ ಹಲಸಿನಕಾಯಿ ಬರುತ್ತಲ್ಲ ಅದ್ರಲ್ಲಿ ಮಾಡೋದು. ತಿಂದಿದ ತಕ್ಷಣ ಹುಳಿ ಬರುತ್ತೆ ದೋಸೆಲಿ, ಹುಳಿ ಅಂಶ ಜಾಸ್ತಿ ಇದೆ. ಮತ್ತು ಗ್ರೇವಿ ಮಸಾಲೆ ಗ್ರೀನ್ ಮಸಾಲೆ ಯೂಸ್ ಮಾಡಿದ್ದಾರೆ. ಅಲ್ಲಿ ನೋಡಿ ಜಾಕ್ ಫ್ರೂಟ್ ಎಲ್ಲ ಸಕ್ಕತ್ತಾಗಿ ಕಾಣ್ತದೆ. ದೋಸೆ ಸ್ವಲ್ಪ ಹುಳಿ ಇದೆ, ಚಟ್ನಿ ಕೂಡ ಹೇಳಿದ್ರ ದೋಸೆಗೆ ಒಳಗಡೆ. ಟೊಮೊಟೊ, ಆಲೂಗಡ್ಡೆ, ಬಟಾಣಿ ಎಲ್ಲ ಹಾಕಿ ಚೆನ್ನಾಗಿ ಬಿಸಿ ಇದೆ. ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಿ. ಆದರೆ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ, ಮಸಾಲೆ ಫ್ಲೇವರ್ ತುಂಬ. ಈ ಜಾಕ್ ಫ್ರೂಟ್ನ ಏನೋ ಒಂದು ಮಾಡಕ್ಕೆ ಹೋಗಿ ಮಸಾಲೆ ಫ್ಲೇವರ್ ತುಂಬ ಜಾಸ್ತಿ ಹಾಕ್ಬಿಡಿ. ಸಾಗು ಒಂದು ಮಾಡಕ್ಕೆ ಹೋಗಿ ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಅಂತ ತಿನ್ಬೇಕು, ಗೊತ್ತಾಯ್ತಾ? ದೋಸೆ ಏನು ಹೈಪ್ ಇರೋಷ್ಟು ವ್ಯಾಲ್ಯೂ ಇಲ್ಲ. ಓಕೆ ಇಷ್ಟ ಆಗಿದೆ. ಅನ್ನ ಕೇಳಿದ್ರೆ 80 ರೂಪೀಸ್ ಜಾಸ್ತಿ ಆಯಿತು. ಕೇಸರ, ಅಮರಪಾಲಿ, ಇಮಾಮ್ ಪಸಂದ್, ಬಾದಾಮಿ, ಮಲ್ಲಿಕಾ, ತೋತಾಪುರಿ, ರಸ್ಪುರಿ, ಕಾಲಾ ಪಹಾಡ್, ಮಲ್ಗೋವಾ, ಶುಗರ್ ಬೇಬಿ, ಅಮರಪಾಲಿ, ಸೇಂದೂರ, ರಾಜಾಪುರ. ಇದರಲ್ಲಿ ಯಾವುದು ತುಂಬ ಚೆನ್ನಾಗಿರುತ್ತೆ ಬಂದ ತಕ್ಷಣ? ಇಮಾಮ್ ಪಸಂದ್. ಎಷ್ಟಿದೆ ಕೆಜಿ? 300 ರೂಪಾಯಿ. ಎಲ್ಲಕ್ಕಿಂತ ಸ್ವೀಟೆಸ್ಟ್ ಮ್ಯಾಂಗೋ, ಕಾಸ್ಟ್ಲಿ ಮ್ಯಾಂಗೋ. ತುಪ್ ಇಲ್ಲಿ ಕೇಳಿದವರಲ್ಲಿ ಹೇಳಿದ್ದು ತುಂಬ ಚೆನ್ನಾಗಿದೆ ಅಂತ. ಬಂದು ತಿಂದೋದಿರೋದು ಅಷ್ಟೇ. ನೀನ ಒಟ್ಟು ಫುಲ್ ತುಪ್ಪ ಎಲ್ಲ ಹಾಕಿದೆ ಚೆನ್ನಾಗೆ. ಅರ್ಶಿನ ಫ್ಲೇವರ್ ಮಾತ್ರ ಮಸ್ತಾಗಿ ಬರ್ತಾಯಿದೆ. ಇಲ್ಲಿ ತಿಂದಿದ್ದಲ್ಲಿ 2 ಐಟಮ್ ತಿಂದಿದ್ದು, ಆದರೆ ಇದು ಮಾತ್ರ ಸಕ್ಕತ್ತಾಗಿದೆ. ಮಸ್ಟ್ ಟ್ರೈ. ಬಂದು ಲಾಸ್ಟ್ ಕೌಂಟ್ರು ಇದನ್ನೇ ಲಾಸ್ಟಲ್ಲಿ ಇಟ್ಟಿದ್ದು ಕೌಂಟ್ರನ್ನ, ಆದರೆ ಇದೇ ಸೂಪರ್ ಆಗಿದೆ. ಇದು ತುಂಬ ಅದ್ಭುತವಾಗಿದೆ. ಅರ್ಶಿನ ಜೊತೆಗೆ ಈ ಕಾಯಿ ಹಾಕಿದ್ದಾರೆ, ಅದಕ್ಕೆ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಗಟ್ಟಿ ಆಗೋದಕ್ಕೆ ಮಾಡಿದ್ದಾರೆ ಕೊಬ್ಬರಿ ಜೊತೆಗೆ. ಒಬ್ಬಟ್ಟು ಮಾತ್ರ 30 ರೂಪೀಸು ರಿಯಲಿ ಬರ್ತು. ಈ ಒಬ್ಬಟ್ಟು ಮಾತ್ರ. ದೋಸೆ ನಂಗೆ ಸೀರಿಯಸ್ ಆಗಿ ಇಷ್ಟ ಆಗಿಲ್ಲ. ನನಗೆ ಇನ್ನೇನೋ ಬೇರೆ ಟ್ರೈ ಮಾಡಬೇಕು ಅಂತ ಅನಿಸಿಲ್ಲ. ನಾಳೆ ಫುಲ್ ಕ್ರೌಡ್ ಇರ್ತಾರೆ. ಇಲ್ಲಿ ವಿಡಿಯೋ ನೋಡ್ಕೊಂಡು ಬನ್ನಿ.